ದೇವರಿಗೆ ಹೂ ಕಟ್ಟುವಾಗ ಸ್ವಚ್ಛತೆ, ಶುದ್ಧತೆ ಮತ್ತು ಶ್ರದ್ಧೆ ಮುಖ್ಯ. ಬೇಕಾಬಿಟ್ಟಿಯಾಗಿ ಹೂ ಕಟ್ಟಬಾರದು. ದೇವರಿಗೆ ಹೂ ಕಟ್ಟುವ ಅಭ್ಯಾಸ ಹೆಚ್ಚು ಜನರಿಗೆ ಇದೆ. ಬಹಳಷ್ಟು ಜನರು ತಾವೇ ಕುಳಿತು ಕೈಯಾರೆ ದೇವರಿಗೆ ಹೂಮಾಲೆ ಮಾಡುತ್ತಾರೆ. ಮದುವೆ, ಪೂಜೆ ಸಂದರ್ಭಗಳಲ್ಲಂತೂ ಮಹಿಳೆಯರು ಗುಂಪಾಗಿ ಕುಳಿತು ಹೂ ಕಟ್ಟುವ ಕೆಲಸವನ್ನೇ ಸಂಭ್ರಮಿಸುತ್ತಾರೆ. ಹೂ ಕಟ್ಟುವುದು ಒಂದು ಚಂದದ ಕಲೆ. ತಮ್ಮ ಕೈಯಾರೆ ಹೂ ಕಟ್ಟಿ ದೇವರಿಗೆ ಅಲಂಕಾರ ಮಾಡುವಾಗ ಸಿಗುವ ತೃಪ್ತಿಯೂ ಖುಷಿಯೂ ಬೇರೆಯೇ. ನೀವು ಅಂಗಡಿಯಿಂದ ತಂದು ಮಾಲೆ ಮಾಡಿ ಹೂ ಹಾಕಿದರೂ ಆ ಖುಷಿ ಸಿಗೋದೇನೋ, ಆದರೆ ನೀವೇ ಕುಳಿತು ಹೂವನ್ನು ಕಟ್ಟಿ ದೊಡ್ಡ ಮಾಲೆ ಮಾಡಿ ದೇವರಿಗೆ ಅರ್ಪಿಸಿದರೆ ಖುಷಿಯಾಗುತ್ತದೆ. ಹಾಗಂತ ದೇವರಿಗೆ ಹಾಕೋ ಹೂವನ್ನು ಬೇಕಾಬಿಟ್ಟಿ ಕಟ್ಟೋ ಹಾಗಿಲ್ಲ. ದೇವರಿಗೆ ಹೂ ಕಟ್ಟುವಾಗ ಕೆಲವೊಂದು ಅಂಶಗಳನ್ನು ಗಮನದಲ್ಲಿಡಬೇಕಾಗುತ್ತದೆ. ಕಾಲಲ್ಲಿ ಹೂ ಕಟ್ಟಬಾರದು. ಕಾಲಿನ ಬೆರಳಿಗೆ ನೂಲು ಸಿಕ್ಕಿಸಿ ಹೂ ಕಟ್ಟುವ ಒಂದು ವಿಧಾನವಿದೆ. ಆದರೆ ಇದನ್ನು ಕಾಲಿನಲ್ಲಿ ಮಾಡುವುದು ಸರಿಯಲ್ಲ. ಬದಲಾಗಿ ನೀವು ಇದೇ ಶೈಲಿಯನ್ನು ಬೆಂಚಿನ ಕಾಲಿಗೋ ಅಥವಾ ಕಿಟಕಿ ಸರಳಿಗೋ ಕಟ್ಟಿ ಬಳಸಬಹುದು. ಬಾಯಲ್ಲಿ ಕಟ್ಟಬೇಡಿ. ಕೆಲವರು ನೂಲನ್ನು ಕಚ್ಚಿ ಹಿಡಿದುಕೊಂಡು ಹೂ ಕಟ್ಟುತ್ತಾರೆ. ದೇವರಿಗೆ ಹೂ ಕಟ್ಟುವಾಗ ಈ ತಪ್ಪನ್ನು ಮಾಡಲೇಬಾರದು. ನೀವು ಕಟ್ಟುತ್ತಿರುವ ಹೂಮಾಲೆ ಅಶುದ್ಧ ಆಗಬಹುದು. ಹಾಗಾಗಿ ದೇವರಿಗೆ ಹೂ ಕಟ್ಟುವಾಗ ಈ ರೀತಿ ಕಟ್ಟಬಾರದು. ಹೂ ಕಟ್ಟುವ ಸ್ಥಳ. ನೀವು ಹೂ ಕಟ್ಟುವ ಸ್ಥಳ ಸ್ವಚ್ಛವಾಗಿರಲಿ. ಎಲ್ಲೆಲ್ಲೋ ಹೂಗಳನ್ನು ಚೆಲ್ಲಿ ಕಟ್ಟುತ್ತಾ ಕೂರಬಾರದು. ಪಾತ್ರೆಯ ಬದಲು ಬಾಳೆ ಎಲೆಯನ್ನು ಬಳಸಬಹುದು. ಆದಷ್ಟು ಸ್ನಾನ ಮಾಡಿ ಮಡಿಯಾದ ನಂತರ ಹೂವನ್ನು ಕಟ್ಟಿರಿ. ದೇವರಿಗೆ ಹಾಕಿದ ಹೂವನ್ನು ಕೂಡ ಸಿಕ್ಕಲ್ಲೆಲ್ಲ ಎಸೆಯಬಾರದು. ಸಾಮಾನ್ಯವಾಗಿ ದೇವರಿಗೆ ಇಟ್ಟು ಬಾಡಿದ ಹೂವನ್ನು ತೆಂಗಿನ ಮರದ ಬುಡಕ್ಕೆ ಹಾಕಲಾಗುತ್ತದೆ. ಹೂ ಕಟ್ಟಿದ ನಂತರ ನೀರಿಗೆ ಮುಳುಗಿಸಿ ಶುದ್ಧ ಮಾಡುವುದಕ್ಕೂ ಆಗುವುದಿಲ್ಲ. ಹೂ ಹಾಳಾಗುತ್ತದೆ. ಬರೀ ನೀರು ಚಿಮುಕಿಸಿ ಇಡಬಹುದಷ್ಟೇ. ಅದಕ್ಕಾಗಿ ದೇವರಿಗೆ ಹೂ ಕಟ್ಟುವಾಗಲೇ ಪ್ರತಿ ಹಂತದಲ್ಲಿ ಎಚ್ಚರ ವಹಿಸಿರಿ. ದೇವರಿಗೆ ಹೂ ಕಟ್ಟುವಾಗ ಹೂ ಕಟ್ಟಿದ ನಂತರ ನೂಲನ್ನು ಬಾಯಲ್ಲಿ ಕಟ್ ಮಾಡಬಾರದು. ಬದಲಾಗಿ ಸಣ್ಣ ಕತ್ತರಿ, ಚಾಕುವಿನಿಂದ ಕಟ್ ಮಾಡಿ. ಇದು ಬೆಟರ್ ಆಪ್ಷನ್. ದೇವರಿಗೆ ಇಡಬೇಕೆಂದು ಕಟ್ಟಿದ ಹೂವನ್ನು ಆಟಕ್ಕೂ ಮುಡಿಗೆ ಇಟ್ಟು ನೋಡಲೇಬಾರದು. ಇದು ಶುಭವಲ್ಲ. ದೇವರಿಗಾಗಿ ಕಟ್ಟುವ ಹೂವನ್ನು ತಲೆಯ ಮೇಲೆ ಇಡಬೇಡಿ. ದೇವರಿಗೆ ಇಟ್ಟ ಮೇಲೆಯೇ ಮುಡಿಯಿರಿ. ವಿಡಿಯೋ ನೋಡಿದ ತಕ್ಷಣ ನನ್ನ ರತ್ನವಾಣಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಹಾಗೆ ಒಂದು ಲೈಕ್ ಕೊಡೋದ್ರ ಜೊತೆಗೆ ಹೆಚ್ಚು ಜನರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿರಿ. ಧನ್ಯವಾದಗಳು.